ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನ ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಇಂದು ದಿನಾಂಕ 29/4/2024. ಈ ದಿನದ ರಾಶಿಯ ಚಿಂತನೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಗಮನಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ಆರ್ಥಿಕ ವಿಷಯದಲ್ಲಿ ಯಾವುದೇ ತೊಂದರೆಗಳು ಇಲ್ಲದೇ ಇರುವಂತಹ ಅನುಭವಗಳಾಗುತ್ತದೆ. ಇನ್ನು ಕರ್ಮಕ್ಷೇತ್ರದಲ್ಲಿಯೂ ಕೂಡ ಉತ್ತಮದ್ದಾದಂತಹ ಫಲಗಳು ಹೇಳುವಂತಹದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆಗಳುಂಟು. ಸಾಂಸಾರಿಕ ಜೀವನದಲ್ಲಿ ತುಂಬಾ ಸಮಾಧಾನಕರವಾದಂತಹ ಫಲಗಳು ಕಂಡು ಬರ್ತಾ ಇದೆ. ಕೌಟುಂಬಿಕ ವಿಷಯವಾಗಿ ಎಲ್ಲಿಯೋ ಒಂದು ರೀತಿಯಲ್ಲಿ ಕಿರಿಕಿರಿಗಳು ಹೇಳುವಂತಹದ್ದು, ನಮ್ಮವರಿಂದಲೇ ನಮಗೆ ಮನಸ್ಸಿಗೆ ನೋವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹದ್ದು, ತೊಂದರೆಗಳು ನಿರ್ಮಾಣ ಆಗುವಂತಹದ್ದು, ಇಂತಹ ಅನುಭವಗಳೆಲ್ಲ ಆಗುವಂತಹ ಸಾಧ್ಯತೆಗಳುಂಟು. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾದಂತಹ ಅವಶ್ಯಕತೆಗಳು ಕಂಡು ಬರ್ತಾ ಇದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ, ಸುಬ್ರಹ್ಮಣ್ಯ ದೇವರ ಸೇವೆಯನ್ನ ಮಾಡಿ, ನಾಗದೇವರ ಸೇವೆಯನ್ನ ಮಾಡಿ, ನಾಗದೇವರಿಗೆ ಮತ್ತೆ ಸುಬ್ರಹ್ಮಣ್ಯ ದೇವರಿಗೆ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನ ಅರ್ಪಣೆ ಮಾಡುವುದರಿಂದ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಹೇಳುವಂತಹದ್ದೇನಿದೆ ಅದು ಮಂದಗತಿಯಲ್ಲಿ ಸಾಗುವಂತಹ ಯೋಗ ಫಲ. ಅಂತಂದ್ರೆ ನಿಧಾನವಾಗಿ ಒಂದು ರೀತಿಯಲ್ಲಿ ಸಾಗುತ್ತಾ ಹೋಗುತ್ತದೆ. ಅದು ಉದ್ಯೋಗವಾಗಲಿ ಉದ್ಯಮಗಳಾಗಲಿ ತಾವು ಅಂದುಕೊಂಡ ರೀತಿಯಲ್ಲಿ ಸಾಗುವುದಿಲ್ಲ ಅಂತ ಹೇಳುವಂತಹದ್ದು. ಇನ್ನು ಕಾರ್ಯಭಂಗ ಫಲಗಳು ಅಂತಂದ್ರೆ ತಾವು ಅಂದುಕೊಂಡ ರೀತಿಯಲ್ಲಿ ಆ ಕಾರ್ಯಗಳು ನಡೆಯದೇ ಇರುವಂತಹ ಅನುಭವಗಳಾಗುವಂತಹ ಸಾಧ್ಯತೆಗಳು. ಸಾಂಸಾರಿಕ ಜೀವನದಲ್ಲಿ ತೃಪ್ತಿಯ ಫಲ, ಕೌಟುಂಬಿಕವಾದಂತಹ ಜೀವನದಲ್ಲಿ ತೃಪ್ತಿಯ ಫಲ. ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ, ನರಸಿಂಹದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನ ಅರ್ಪಣೆ ಮಾಡಿ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಯವರಿಗೆ ವೃತ್ತಿ ಜೀವನ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವೂ ಕೂಡ ಚೆನ್ನಾಗಿರ್ತದೆ. ಆದರೆ ಆದಾಯಕ್ಕಿಂತ ಹೆಚ್ಚು ಖರ್ಚಿನ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಸಾಂಸಾರಿಕ ಮತ್ತೆ ಕೌಟುಂಬಿಕ ಜೀವನದಲ್ಲಿ ಒಂದು ಹಂತದ ತೃಪ್ತಿಯ ಅನುಭವ ಹೇಳುವಂತಹದ್ದು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂತಹ ಫಲಗಳು ಮತ್ತೆ ಮಕ್ಕಳಿಂದ ಅಷ್ಟೊಂದು ಸಮಾಧಾನಕರವಾದಂತಹ ಫಲಗಳು ಕಂಡು ಬರ್ತಾ ಇಲ್ಲ. ಸೊ ತಾವುಗಳು ಶ್ರೀನಿವಾಸ ದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಗಳನ್ನ ಅರ್ಪಣೆ ಮಾಡಿ ಇದರಿಂದ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಆರ್ಥಿಕತೆಯ ಒಂದಷ್ಟು ಅಡಚಣೆಗಳು, ಮಾನಸಿಕವಾದಂಥ ಒತ್ತಡ ಮತ್ತೆ ಗೊಂದಲ ಹೇಳುವಂತಹದ್ದು ತಮ್ಮ ಅನುಭವದಲ್ಲಿರುವಂತಹ ವಿಷಯ. ಕಾನೂನಾತ್ಮಕ ತೊಂದರೆ, ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಒಂದಷ್ಟು ಮನಸ್ಸಿಗೆ ನೋವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಅತ್ಯಂತ ಹೋರಾಟದ ಒಂದು ಮಾನಸಿಕತೆಯಿಂದ ಮುಂದೆ ಸಾಗಬೇಕಾದಂಥ ಅವಶ್ಯಕತೆ ಕಂಡು ಬರ್ತಾ ಇದೆ. ದಾಂಪತ್ಯ ಸೌಖ್ಯ, ಕೌಟುಂಬಿಕ ಜೀವನದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ಅನಿರೀಕ್ಷಿತವಾದಂತಹ ತಿರುಗಾಟದ ಒಂದು ಸಂದರ್ಭಗಳು ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ, ಶಿವದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನ ಅರ್ಪಣೆ ಮಾಡಿ ಇದರಿಂದ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಯವರಿಗೆ ವೃತ್ತಿ ಜೀವನ ಚೆನ್ನಾಗಿ ಮುಂದೆ ಸಾಗುವಂತಹ ಯೋಗ ಫಲಗಳು, ದಾಂಪತ್ಯ ವಿಷಯದಲ್ಲಿಯೂ ಕೂಡ ಉತ್ತಮದ್ದಾದಂತಹ ಸ್ಥಿತಿಯ ಅನುಭವಗಳು ಆಗುತ್ತದೆ. ಕೌಟುಂಬಿಕ ಜೀವನದಲ್ಲಿ ಅಷ್ಟೊಂದು ಸಮಾಧಾನಕರವಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇಲ್ಲ. ಏನಾದರೂ ಹೊಸ ಚಿಂತನೆಗಳಿದ್ರೆ ಕಾರ್ಯೋನ್ಮುಖರಾಗುವುದಕ್ಕೆ ಪೂರಕವಾದಂತಹ ಗ್ರಹ ಫಲಗಳು ಕಂಡು ಬರ್ತಾ ಇದೆ. ಹೃದಯದೊತ್ತಡದಂತಹ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆಗಳು ಕಂಡು ಬರ್ತಾ ಇದೆ. ಹಣಕಾಸಿನ ಒಂದಷ್ಟು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಧನಾತ್ಮಕ ಅನುಭವಗಳೇ ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ, ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಯಥಾಶಕ್ತಿ ಸೇವಾದಿಗಳನ್ನ ಅರ್ಪಣೆ ಮಾಡುವುದರಿಂದ
ಒಂದು ಹಂತದ ಶುಭ ಅನುಭವ ಹೇಳುವಂತಹದ್ದು ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಕನ್ಯಾ ರಾಶಿಯವರಿಗೆ ದಾಂಪತ್ಯದಲ್ಲಿ ಕಸಿವಿಸಿ ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಅಷ್ಟೊಂದು ಸಮಾಧಾನಕರವಾದಂತಹ ಫಲಗಳು ಕಂಡು ಬರ್ತಾ ಇಲ್ಲ. ಮಕ್ಕಳಿಂದಲೂ ಕೂಡ ಅಷ್ಟೊಂದು ಸಮಾಧಾನದ ಸ್ಥಿತಿ ಕಂಡು ಬರ್ತಾ ಇಲ್ಲ. ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ಇರ್ತದೆ, ಆರ್ಥಿಕ ಆದಾಯವು ಕೂಡ ಒಂದು ಹಂತದಲ್ಲಿ ಸಮಾಧಾನಕರವಾದಂತ ಫಲವಾಗಿ ಕಂಡು ಬರ್ತಾ ಇದೆ. ಬಿ ಕಾನ್ಫಿಡೆನ್ಸ್ ಅಂತಂದ್ರೆ ಆತ್ಮಸ್ಥೈರ್ಯವನ್ನ ವೃದ್ಧಿಸಿಕೊಳ್ಳಬೇಕಾದಂತ ಅವಶ್ಯಕತೆ. ಆರೋಗ್ಯದಲ್ಲಿ ಒಂದಷ್ಟು ಕಿರಿಕಿರಿಗಳು ಹೇಳುವಂತಹದ್ದು, ಮನಸ್ಸಿಗೆ ಬೇಸರ ತರುವಂತಹ ಪರಿಸ್ಥಿತಿ, ಅದರ ಬಗ್ಗೆ ಅವಲೋಕನ ಮಾಡಬಹುದಾದಂತಹ ಪರಿಸ್ಥಿತಿ, ಇದೆಲ್ಲವೂ ಕೂಡ ಇರ್ತದೆ. ಜೊತೆಯಲ್ಲಿ ತಾವುಗಳು ನರಸಿಂಹದೇವರ ಪ್ರಾರ್ಥನೆಯನ್ನ, ನರಸಿಂಹದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವಾದಿಗಳನ್ನ ಅರ್ಪಣೆ ಮಾಡುವುದರಿಂದ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಉತ್ತಮ ಫಲಗಳು, ಆರ್ಥಿಕತೆಯಲ್ಲಿಯೂ ಕೂಡ ಧನಾತ್ಮಕ ಫಲಗಳು ಕಂಡು ಬರ್ತಾ ಉಂಟು. ದಾಂಪತ್ಯ ಸೌಖ್ಯ, ಮಕ್ಕಳಿಂದ ಸಂತೋಷ, ವಿದ್ಯಾರ್ಥಿಗಳಿಗೂ ಶುಭ ಸೂಚನೆ ಇದೆ. ಕಾನೂನಾತ್ಮಕ ಮತ್ತೆ ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನಕರವಾದಂತಹ ಸ್ಥಿತಿ ಇರುವುದಿಲ್ಲ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ಚಟುವಟಿಕೆಯನ್ನು ನಡೆಸುವಂತವರಿಗೆ ಶುಭ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಉಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ ದೇವಿ ಪ್ರೀತಿಯ ಪ್ರಾರ್ಥನೆ, ಆರಾಧನೆಯನ್ನ ಮಾಡಿ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಒಂದಷ್ಟು ಆಕ್ಸಿಡೆಂಟಲ್ ಡಿಸಿಷನ್ಗಳನ್ನ ಮಾಡ್ತಾ ಹೋಗ್ತೀರಿ, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಹೋಗ್ತೀರಿ. ಈ ನಿರ್ಧಾರಗಳು ನಿಮಗೆ ತಿರುಗುಬಾಣ ಆಗುವಂತಹ ಸಂದರ್ಭಗಳು ಜಾಸ್ತಿ. ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ತೃಪ್ತಿಕರ, ಆರ್ಥಿಕತೆಯ ವಿಷಯವೂ ಕೂಡ ಒಂದು ಹಂತದಲ್ಲಿ ತೃಪ್ತಿಕರವಾಗಿರ್ತದೆ. ದಾಂಪತ್ಯ ಸೌಖ್ಯ, ಕೌಟುಂಬಿಕ ಜೀವನದಲ್ಲಿ ತೃಪ್ತಿಕರ, ಸಾರ್ವಜನಿಕ ಬದುಕು ಮತ್ತೆ ಕಾನೂನಿನ ಬದುಕಿನಲ್ಲಿ ಅಶುಭ ಫಲಗಳು ಹೇಳುವಂತಹದ್ದು ತಮಗೆ ಎದುರಾಗುವಂತಹ ಸಂದರ್ಭ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ ನಾಗದೇವರ ಪ್ರಾರ್ಥನೆಯನ್ನ ಮಾಡಿ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ವೃತ್ತಿ ಜೀವನದಲ್ಲಿ ಒಳ್ಳೆಯ ಫಲಗಳುಂಟು. ಹಣಕಾಸಿನ ವಿಷಯದಲ್ಲಿ ಯಾವುದೇ ತೊಂದರೆಗಳಾಗುವುದಿಲ್ಲ. ಸದ್ಯೋ ಭವಿಷ್ಯತ್ತಿನಲ್ಲಿ ಕಾನೂನಾತ್ಮಕವಾದಂಥ ಒಂದಷ್ಟು ಕಿರಿಕಿರಿಗಳು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳುಂಟು. ದಾಂಪತ್ಯ ಸೌಖ್ಯ, ಮಕ್ಕಳಿಂದ ಸಂತೋಷಕರವಾದಂತಹ ಒಂದು ಅನುಭವಗಳು. ಇನ್ನು ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೆ ಒಂದಷ್ಟು ಗೌರವ, ಆದರಾತಿಥ್ಯಗಳೆಲ್ಲ ದಕ್ಕುವ ಯೋಗ ಫಲಗಳು ಕಂಡು ಬರ್ತಾ ಇದೆ. ತಂದೆಯ ಆರೋಗ್ಯ ಮತ್ತೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಂದರ್ಭಗಳು ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ ಗುರುಗಳಿಗೆ ಪಾದಪೂಜೆಯನ್ನ ಮಾಡುವಂತಹದ್ದು. ಗುರುಗಳು ಹೇಳಿದ್ರೆ ಸನ್ಯಾಸಿಯ ಆಶ್ರಮದಲ್ಲಿ ಯಾರಿರ್ತಾರೆ ಅಂತಹ ಗುರುಗಳಿಗೆ ಪಾದಪೂಜೆಯನ್ನ ಮಾಡುವಂತಹದ್ದು, ಅಥವಾ ಪಾರಮಾರ್ಥಿಕ ಗುರುಗಳು, ಅಂತಹ ಗುರುಗಳಿಗೆ ಯಥಾಶಕ್ತಿಯಾದಂತಹ ಸೇವೆಯನ್ನ ನೀಡುವಂತಹದ್ದು. ಇದರಿಂದ ಶುಭ ಅನುಭವ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಯವರಿಗೆ ಕರ್ಮದಲ್ಲಿ ಸುಧಾರಣೆ ಇರ್ತದೆ. ವೃತ್ತಿ ಜೀವನದಲ್ಲಿ, ಆರ್ಥಿಕತೆಯಲ್ಲಿಯೂ ಕೂಡ ಸುಧಾರಣೆ ಹೇಳುವಂತಹದ್ದು ಉಂಟು. ಕಬ್ಬಿಣದಿಂದ, ನೀರಿನಿಂದ, ಬೆಂಕಿಯಿಂದ ಆಪತ್ತು ಅಥವಾ ಕಂಟಕ ಅಥವಾ ತೊಂದರೆಗಳು ಹೇಳುವಂತಹದ್ದು ಸಂಭವಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗಂಟುಗಳಿಗೆ ಸಂಬಂಧಪಟ್ಟಂತಹ, ಎಲುಬುಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸದ ಅನುಭವಗಳು ಕೂಡ ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ ಶಿವದೇವರಿಗೆ ಸಂಬಂಧಪಟ್ಟಂತಹ ಸೇವಾದಿಗಳನ್ನ ಅರ್ಪಣೆ ಮಾಡಿ ಇದರಿಂದ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಯವರಿಗೆ ಮಾನಸಿಕವಾಗಿ ಒತ್ತಡ ಮತ್ತೆ ಗೊಂದಲ ಇದೆರಡೂ ಕೂಡ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ದಾಂಪತ್ಯ ಸೌಖ್ಯ ಇದೆ, ಕೌಟುಂಬಿಕ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ. ಹಣಕಾಸಿನ ಅಡಚಣೆಗಳಾಗುವಂತಹದ್ದು, ವೃತ್ತಿಯಲ್ಲಿಯೂ ಕೂಡ ಎಲ್ಲಿಯೋ ಒಂದು ರೀತಿಯಲ್ಲಿ ಕಿರಿಕಿರಿ ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಆ ಕಿರಿಕಿರಿಯಿಂದಾಗಿ ಕೆಲಸವನ್ನ ಬಿಡುವುದು ಅಥವಾ ವ್ಯಾಪಾರ ಉದ್ಯಮಗಳನ್ನ ವೈಂಡಪ್ ಮಾಡುವಂತಹದ್ದು, ಇಂತಹ ಆತುರದ ನಿರ್ಧಾರಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ವ್ಯವಹರಿಸುವಂತಹ ಒಂದಷ್ಟು ಮನಸ್ಥಿತಿಯನ್ನ ತಾವುಗಳು ಇಟ್ಟುಕೊಂಡು ಮುಂದೆ ಸಾಗುವ ಅವಶ್ಯಕತೆಗಳು ಕಂಡು ಬರ್ತಾ ಇದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತ
ಆರೋಗ್ಯ ವ್ಯತ್ಯಾಸಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಅನುಭವಕ್ಕೆ ಬರುವ ಸಾಧ್ಯತೆ. ಸೊ ತಾವುಗಳು ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಸೇವೆಯನ್ನ ಪ್ರಾರ್ಥನೆಯನ್ನ ಮಾಡಿ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿಯವರಿಗೆ ವೃತ್ತಿ ಚೆನ್ನಾಗಿರ್ತದೆ, ಆದರೆ ಒತ್ತಡವು ಅದೇ ಪ್ರಮಾಣದಲ್ಲಿ ಇರ್ತದೆ. ಇನ್ನು ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ರಂಗ ಇದೆಲ್ಲದರಲ್ಲಿಯೂ ಕೂಡ ನಿಮಗೆ ಒಂದಷ್ಟು ಒಳ್ಳೆಯ ಅನುಭವಗಳು, ಗೌರವಗಳು ಇದೆಲ್ಲವೂ ಪ್ರಾಪ್ತವಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇರುವಂತಹದ್ದು. ದೈಹಿಕ ಆರೋಗ್ಯದ ನಷ್ಟದ ಯೋಗ ಫಲಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ, ಗುರುಗಳ ಪ್ರಾರ್ಥನೆಯನ್ನ, ಗುರುಗಳಿಗೆ ಯಥಾಶಕ್ತಿಯಾದಂತ ಸೇವೆಯನ್ನ ಅರ್ಪಣೆ ಮಾಡುವುದರಿಂದ ಶುಭ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇದು ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರ್ಲಿ ಅನ್ನುವಂತ ಆಶಯದೊಂದಿಗೆ ದಿನದ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.